ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಟಿಟಿಡಿ ಸಭೆ ನಡೆಯಿತು. ಅಮರಾವತಿಯಲ್ಲಿ ನಡೆದಂತಹ ಸಭೆಯಲ್ಲಿ ಟಿಟಿಡಿ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡು ಅವರು ಹಾಗೆ ಇಒ ಶ್ಯಾಮಲಾರಾವ್, ಜೆಇಒ ವೆಂಕಟನಾಥ್ ಚೌಧರಿ ಸೇರಿದಂತೆ ಪ್ರಮುಖರು ಭಾಗವಹಿಸಿದರು. ಬೇಸಿಗೆಯ ದೃಷ್ಟಿಯಿಂದ ತಿರುಪತಿ ತಿರುಮಲದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಕುರಿತು ಸಿಎಂ ಚಂದ್ರಬಾಬು ನಾಯ್ಡು ಹಲವು ಸಲಹೆಗಳನ್ನು ನೀಡಿದರು. ಅಲ್ಲದೆ ತಿರುಮಲದಲ್ಲಿ ಬಾಕಿ ಇರುವ ಸಮಸ್ಯೆಗಳ ಕುರಿತು ಸಿಎಂ ಚಂದ್ರಬಾಬು ನಾಯ್ಡು ಚರ್ಚಿಸಿದರು. ಟಿಟಿಡಿ ಶುಚಿಗೊಳಿಸುವಿಕೆ ಮತ್ತು ಅಭಿವೃದ್ಧಿಯ ವಿಚಾರಗಳನ್ನು ಟಿಟಿಡಿಯು ಸಿಎಂ ಗಮನಕ್ಕೆ ತಂದಿದೆ. ಎಐ ತಂತ್ರಜ್ಞಾನದೊಂದಿಗೆ ಶ್ರೀವಾರಿ ದರ್ಶನ, ವಸತಿ ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸುವುದು, ದೇಶ ವಿದೇಶಗಳಲ್ಲಿ ಶ್ರೀವಾರಿ ದೇವಾಲಯಗಳ ನಿರ್ಮಾಣ ಕುರಿತು ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅಧಿಕಾರಿಗಳು ಸಿಎಂ ಚಂದ್ರಬಾಬು ನಾಯ್ಡು ಅವರ ಗಮನಕ್ಕೆ ತಂದರು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಇಷ್ಟಾನುಸಾರವಾಗಿ ಮಾಡಲಾದ ನಿಧಿ ಹಂಚಿಕೆಗಳು, ವರ್ಷಗಳಿಂದ ಬೇರೂರಿರುವಂಥ ಅಧಿಕಾರಿಗಳ ವರ್ಗಾವಣೆ, ಸರ್ಕಾರಿ ಇಲಾಖೆಗಳಿಗೆ ಧಾರ್ಮಿಕೇತರ ನೌಕರರ ವರ್ಗಾವಣೆ ಬಗ್ಗೆ ಸಿಎಂ ಗಮನಕ್ಕೆ ತರಲಾಯಿತು. ಆಂಧ್ರದ ಮುಖ್ಯಮಂತ್ರಿಯಾಗಿರುವಂತಹ ಚಂದ್ರಬಾಬು ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಅಮರಾವತಿಯಲ್ಲಿ ಒಂದು ಮುಖ್ಯವಾದಂಥ ಒಂದು ಸಭೆ ನಡೆಯಿತು. ಟಿಟಿಡಿ ಅಧ್ಯಕ್ಷರು ಬಿಆರ್ ನಾಯ್ಡು ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಏನೆಲ್ಲ ಅಭಿವೃದ್ಧಿಗಳನ್ನು ಮಾಡಲಾಗಿದೆ ಅನ್ನೋದನ್ನು ಬಿಆರ್ ನಾಯ್ಡು ಅವರು ಚಂದ್ರಬಾಬು ನಾಯ್ಡು ಅವರ ಗಮನಕ್ಕೆ ತಂದಿದ್ದಾರೆ. ಮತ್ತು ಏನೆಲ್ಲ ಬೆಳವಣಿಗೆಗಳಾಗಿದೆ, ಅನ್ಯಧರ್ಮೀಯ ನೌಕರರ ವರ್ಗಾವಣೆ ಬಗ್ಗೆ ಕೂಡ ಇಲ್ಲಿ ಚರ್ಚೆಗಳಾಯಿತು. ಅದರ ಜೊತೆಗೆ ಅಧಿಕಾರಿಗಳ ಕೆಲವೊಂದಿಷ್ಟು ವರ್ಗಾವಣೆ ಏನು ಪೆಂಡಿಂಗ್ ಇದೆ ಆ ಕುರಿತಾಗೂ ಕೂಡ ಚಂದ್ರಬಾಬು ನಾಯ್ಡು ಅವರ ಗಮನಕ್ಕೆ ಬಿಆರ್ ನಾಯ್ಡು ಅವರು ತಂದರು. ಈ ಸಂದರ್ಭದಲ್ಲಿ ಈಗ ಬೇಸಿಗೆ ಕೂಡ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಇಷ್ಟಾನುಸಾರವಾಗಿ ಏನು ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಕೂಡ ಮಾಡಬೇಕು ಅನ್ನುವಂತಹ ಸಲಹೆಗಳನ್ನು ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ. ಬಿಆರ್ ನಾಯ್ಡು ಅವರು ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಅಧಿಕಾರಿಗಳಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಚಂದ್ರಬಾಬು ನಾಯ್ಡು ಅವರು ತೆಗೆದುಕೊಂಡಿದ್ದಾರೆ. ಸಿಎಂ ಚಂದ್ರಬಾಬು ನಾಯ್ಡು ಅವರನ್ನ ಬಿಆರ್ ನಾಯ್ಡು ಅವರು ಸನ್ಮಾನಿಸಿದರು. ಮತ್ತು ಬಿಆರ್ ನಾಯ್ಡು ಅವರು ಅಧ್ಯಕ್ಷರಾದ ಮೇಲೆ ಆದಂಥ ಕೆಲವೊಂದಿಷ್ಟು ಬದಲಾವಣೆಗಳು, ಏನೆಲ್ಲ ಬದಲಾವಣೆಗಳನ್ನು ಮಾಡಲಾಗಿದೆ ಬಿಆರ್ ನಾಯ್ಡು ಅವರ ಒಂದು ಅಧ್ಯಕ್ಷತೆಯಲ್ಲಿ, ಜೊತೆಗೆ ಅವರು ಅಧ್ಯಕ್ಷರಾಗಿರೋದ್ರಿಂದಾಗಿ ಏನೆಲ್ಲ ಮಾರ್ಪಾಡುಗಳನ್ನು ಮಾಡಲಾಗಿದೆ, ಭಕ್ತರಿಗೆ ಹೇಗೆಲ್ಲ ಅನುಕೂಲ ಮಾಡಲಾಗಿದೆ, ಇವೆಲ್ಲ ವಿಚಾರಗಳನ್ನು ಸಿಎಂ ಚಂದ್ರಬಾಬು ನಾಯ್ಡು ಅವರ ಗಮನಕ್ಕೆ ತಂದಿದ್ದಾರೆ. ಮತ್ತು ತಿರುಮಲದಲ್ಲಿ ಆಡಳಿತ ಮಂಡಳಿ ಏನಿದೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ, ಅಂದರೆ ತಿರುಮಲದಲ್ಲಿ ಈಗ ನಡೀತಾ ಇರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ.